ಯಾಕ ಸಾಯಣ್ಣ ಮತ್ತೆ ಪ್ರೇಮಣ್ಣನ ಜೊತೆ ಮಾತಾಡಲ್ಲನು, ಯಾಕ ಅವ್ರ ಜೊತೆ ಹೋಗ್ತಿಲ್ಲ ಅಂತ ಬರೀ ಇದನ್ನೇ ಕೇಳಕ್ ಕೂತ್ಬಿಟ್ಟಿದ್ರಿ. ತುಂಬಾ ಮಾಡಿದಾನೆ, ಪ್ರೇಮ ಏನಿಲ್ಲ ಅಂತಂದಿಲ್ಲ, ನನಗೂ ತುಂಬಾ ಹೇಳ್ಕೊಟ್ಟಿದ್ದಾನೆ. ಹೊಸ ಗಾಡಿ ಅದಕ್ಕೆ ರಿಪೇರಿಗೆ ಬಂದದ ಅಂತ ಹೇಳಾಕತ್ತೇನ? ಲೂಸ್ ಐತಲ್ ಮತ್ತೆ ಚೈನ್ ಪ್ಯಾಕೆಟ್ ಮತ್ತೆ ಮಾಲಪೇಶಕ್ಕೆ ಬಂದೀವಿ. ನಮ್ಮ ಸಾಯಿ ನೋಡ್ರಿ ಹೆಂಗ್ ನಡೆಯಕತ್ತಾರ. ಎಳಗ್ ನಡೆಯೋದು ಎಷ್ಟೈತೆಕಿನ್ ಯಾರ ಬೆಲಿಗೆ ಹೋದ, ಯಾರ ಬೆಲಿಗೆ ಹೋಗಲ್ಲ ಅನ್ಸುತ್ತೆ. ಮಾಮನ ಬೆಲಿಗೆ ಹೋಗ್ಬಿಟ್ಲ. ಇಲ್ಲಿ ಯಾಕೆ ಬಂದೀವಿ ಅಂತಂದ್ರ ಮನ್ಯಾಗ ಬ್ಯಾಸರ ಅಲ್ಲತ್ತಿತ್ತು, ಅದಕ್ಕೆ ಎಲ್ಲನ ಹೊರ ಹೋದ್ರೆ ಅಂತ ಇಲ್ಲಿ ಬಂದ್ವಿ. ಬೋರಾಗದಿತ್ತು ಮನೆಗೆ ಬಂದು, ಅದಕ್ಕೆ ಮಾಲಪೇಶ ಓಡಾಡ್ಕೊಂಡು ಹೋಗಮ್ಮ ಅಂತ ಬಂದೀವಿ. ಸೊ ಬರೀ ಏನಾದರೂ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಹೋಗಮ್ಮ. ಏನಾಗ್ಸ್ತು ಹೊಟ್ಟೆ, ಏನಾದರೂ ಏನೋ ಹೊಟ್ಟೆಗೆ ಏನೋ ಹಾಕ್ಸ್ತಾನಂತ ಐಕಂಬ್ರು ಹೋಗಿ ಸಾನೆ ನೋಡ್ರಿ ಮಾಲೆಲ್ಲ ಹಾಕಿ ಒಬ್ಬೇಕ ಅಡ್ಡಾಡಕತ್ತಲ್ಲ ನಾವು ಎತ್ತೇನ ಒಲ್ವಿ ಮಾಡಲ್ಲ. ಅವರು ಬರ್ಗರ್ ತರಕ್ ಹೋಗ್ಯಾರ, ನಮಗೆ ಇಲ್ಲಿ ಕುದುರ್ಸ್ಯಾರ ನೋಡ್ರಿ. ನಮ್ಮ ಸಾಲಿ ಅಲ್ಲಿ ಹುಡುಗ ಹಾಕರ್ಲಿ ತೋಡೆ ಇದು ಬರ್ಲತ್ತದಲ್ಲ, ಅದ್ ನೋಡ್ಲತ್ತ ಕಲರ್ ಕಲರ್. ಏ ಗುಬಿ, ಏ ಗುಬಿ, ಉಮ್ಮ ಅಂತ ಕೊಡು, ಉಮ್ಮ ಅಂತ ಕೊಡು, ಪಪ್ಪಿ ಕೊಡು, ಕೊಡು ಪಪ್ಪಿ ಕೊಡು, ಪಪ್ಪಿ ಕೊಡು. ಈಗ ಅವ್ರು ಬರ್ತಾರ, ಆರ್ಡರ್ ಮಾಡಕ್ ಹೋಗ್ಯಾರ. ಅವ್ರು ಬಂದು ಕೇಳಕ್ಕ ನನಗೆ ಅನ್ಸ್ತ ನೋಡ್ರಿ. ಐ ಐ ಐ ಐ ನಡೆ ನೋಡ್ರಿ, ಅಲ್ಲಿ ಹೋಗ್ಯಾರ ತರಕ. ಅಲ್ಲೇ ನಿಂತಾರಿನ ಏನೋ ಆರ್ಡರ್ ಮಾಡ್ಬೇಕಾಗ್ತದು ಆನ್ಲೈನ್ದಾಗ. ಅವು ನಿಂತಾರ, ಇವಾಗ ತಗೊಂಬರ್ತಾರ. ಆದ್ಮೇಲೆ ನಮ್ಮ ಇಂದು ಮುಗಿಸೀವಿ, ಮಸ್ತಾಗಿತ್ತು. ಈಗ ಹೊಂಟಿವಿ, ಎಲ್ಲ ಗೇಮ್ ನೋಡ್ತಾರಂತ ಗೇಮ್ ಕಡೆ ಹೊಂಟಿವಿ ನೋಡ್ರಿ. ಏನೋ ಇವತ್ತು ಒಂಥರ ಬೇರೆ ಥರನೇ ಐತಿ ನೋಡೋಕ್ಕೆಲ್ಲ. ಅವಾಗ ಬಂದಿದ್ವಿ, ಯಾಕಂದ್ರೆ ಕ್ರಿಸ್ಮಸ್ಗೆಲ್ಲ ಇದು ಮಾಡಿದ್ರಲ್ಲ, ಅದಕ್ಕೆ ಬೇರೆ ಥರ ಕಾಣಿಸಾಗುತ್ತೆ ನೋಡ್ರಿ. ಗೇಮ್ ಒಳಗೆ ಹೋಗಿ ಗೇಮ್ ಆಡ್ತಾನೆ, ಸಣ್ಣವ್ರದ ಅಕ್ಕಿ ನೋಡ್ರಿ. ಅಕ್ಕಿ ಕಾರ್ ಓಡ್ಸಕ್ಕೆ ಹೊಂಟಳೆ. ಅಕ್ಕಿ ಏಯ್ ಏನ್
ಗೊತ್ತಿತ್ತದು ತಾನೇ ಹಬ್ತೀನಂತ ತಾನೇ ಹಿಡಿತೀನ ಅಂತಳ. ಏ ಟಾಟಾ ಸಾನು ಬಾಯ್ ಬಾಯ್ ಬಾಯ್. ಸೊ ನೋಡ್ರಿ ಇಲ್ಲೊಂದು ಮನೆ ನೋಡಕ್ಕೆ ಬಂದೀವಿ, ಭಾರಿ ಇಷ್ಟ ಆಗ್ಬಿಟ್ಟೈತೆ ಮಂತಾಗ. ಫಸ್ಟ್ ಟೈಮ್ ಇದೆ ಮನೆ ಇಷ್ಟ ಆಗಿದೆ ಅಂದ್ರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಕಿಚನ್ ಭಾಳ ಇಷ್ಟ ಆಯ್ತು ಈಕೆಗೆ. ಕಿಚನು ರೂಮ್ ಆಗಲಿ ಪ್ರತಿಯೊಂದಾಗಲಿ ಭಾರಿ ಇಷ್ಟ ಆಯ್ತು. ನಮ್ಮ ಏರಿಯಾದಾಗ ಸಿಕ್ಕೈತಿ, ಅದೊಂದು ಭಾಳ ಖುಷಿ ಐತಿ. ನೋಡಮ್ರಿ ರೆಂಟ್ ಅಡ್ವಾನ್ಸ್ ಏನು ಇಷ್ಟ ಆಗ್ತಾರಂತ. ಹೊರಗಡೆ ಬಾಲ್ಕನಿ ಅದಲ್ಲ ಅದು. ಸೊ ಬರ್ರಿ ಕೇಳೋದು. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿದೆ ಮನೆ. ಹೇಳ್ತೀನಿ ನನಗೋಸ್ಕರ ಇಡ್ಲಿ ಮಾಡಿಕೊಟ್ಟವ್ರೆ ನೋಡಿ. ಬಿಸಿ ಬಿಸಿ ಇಡ್ಲಿ ಸಾಂಬಾರು ಬರೀ ತಿನ್ನಮ್ರಿ. ಎಷ್ಟು ಹೂವಾದಂಗೆ ಆಯ್ತು ನೋಡ್ರಿ ಇಡ್ಲಿ. ನನಗೆ ಗುಲಾಬ್ ಜಾಮೂನ್ ತಿನ್ಬೇಕನ್ಸೈತಿ, ಅದಕ್ಕೆ ಗುಲಾಬ್ ಜಾಮೂನ್ ಮಾಡಕ್ಕಿರ್ತೀನಿ. ಇಲ್ಲಿ ಎಣ್ಣೆ ಕಾಯಕ್ಕಿರ್ತೀನಿ, ಮತ್ತು ಇಲ್ಲಿ ಪಾಕ ರೆಡಿ ಮಾಡಕ್ಕಿರ್ತೀನಿ. ಪಾಕ ರೆಡಿ ಮಾಡಬೇಕು, ಮತ್ತು ಜಾಮೂನು ಎಣ್ಣೆ ಕರಿಬೇಕಿನ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿಟ್ಟೆ ನೀನಿಟ್ಟು ಜಾಮೂನು. ಈಗ ಹಾಕ್ಬೇಕು ಎಣ್ಣೆಗಷ್ಟೇ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿನಿ, ಇವಾಗ ಎಣ್ಣೆಗೆ ಹಾಕ್ಬೇಕಷ್ಟೇ. ಸೊ ಮನೆ ನೋಡ್ಕೊಂಬರಕ್ಕೆ ಹೋಗಿದ್ವಿ, ನಮ್ಮ ಏರಿಯಾದಾಗ ಸಿಕ್ಕಿತ್ತು. ಮತ್ತೆ ಕಮೆಂಟ್ ಹಾಕ್ತಾರ ಬ್ಯಾಡ ಅಂತಂದು ಬಂದಿಲ್ಲ. ನಮ್ಮ ಏರಿಯಾದಾಗ ಸಿಕ್ಕೈತಿ, ಎಲ್ಲ ಕರೆಕ್ಟ್ ಐತಿ, ಹೋಗಕ್ಕೆ ಆಗ್ತಾ ಇಲ್ಲ. ಇವಾಗ ಇದ್ರಲ್ಲಿ ಪ್ರೆಗ್ನೆಂಟ್ ಇರೋದು ಹೆಂಗೈತೆ ಅಂತ ನೋಡಕ್ಕೆ ಹೋಗಿ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟಿತ್ತು ನಮ್ಮ ಮನೆ ಅದು. ಇವಾಗ ನೋಡ್ರೆ ಹೋಗೋಕ್ಕಾಗಲ್ಲ, ಏನು ಮಾಡೋಕೆ ಬೇರೆಯವ್ರು ಹೋಗ್ಬೇಕಾಗತ್ತೆ. ಬೇರೆಯವ್ರು ಯಾರನ್ನು ಹೋಗಿದ್ರೆ ಕಮೆಂಟ್ ಹಾಕ್ರಿ, ಅದ್ರದ್ದು ಅಡ್ರೆಸ್ ಹೇಳ್ತೀನಿ. ಹಾಕಕತ್ತೆ ನೋಡ್ರಿ ಗುಲಾಬ್ ಜಾಮೂನ್ ನಡೆದತ್ತಿ ಇವತ್ತು ನಮ್ಮ ಮನ್ಯಾಗ. ಕೊಟ್ಟ ಮನ್ಯಾಗ ಏನೋ ಒಂದು ಮಾಡ್ತಾನೆ ಇರ್ತಾಳೆ ಆಕಿ, ಚಟುವಟಿಕೆ ಮಾಡ್ತಾನೆ ಇರಬೇಕು. ಗುಲಾಬ್ ಜಾಮೂನ್ ಗಲಗಲ ಇದ್ನ್ಯಾಕ ಸೋಡಕತ್ತಿ? ಅದು ನೀರು ಹತ್ತಿರ್ತಾವಲ್ಲ ಅದ್ರೊಳಗೆ ಎದ್ದಿರಿ ಚಟ್ 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 ಒರೆಸ್ಬೋದಲ್ಲ. ವರ್ಷಿನಿ ಆದ್ರೆ ಹಸಿ ಇರುತ್ತೆ. ಅದು ನೋಡ್ರಿ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್. ಇಲ್ಲಿ ನೋಡ್ರಿ ಹೆಂಗ್ ಹೊಡೆದಿಟ್ಟು ಅವೆಲ್ಲ ಆತಿರ್ತಾವ ಗ್ಲಾಮರ್ ಮಿಸ್ಟೇಕ್. ಅದನ್ನ ಹಿಂಗೆ ಇಚ್ಚಿ ಬಿಟ್ಟನ್ ಬಂದು ಏನೋ ಅನ್ಕೊಂಡ್ಬಿಟ್ರೆ ನಾನು. ಹೇಳ ಏನಾದ್ರು. ಜಾಮೂನ್ ಮಾಡಕತ್ತೀನಿ ಹೇಳಿನಲ್ಲ, ಮತ್ತೆ ಇನ್ನೇನು ಹೇಳು. ಮನೆ ಬಗ್ಗೆ ಮನೆ ಏನೋ ಇಷ್ಟ ಆಗಿತ್ತು ನಮಗೆ. ಈ ಮನ್ಯಾಗ ತಲೆ ಕೆಟ್ಕೊಂಡ್ಬಿಡತಿ. ಮನೆ ಚೇಂಜ್ ಮಾಡ್ಬೇಕಂತಂದು ಭಾಳ ಅನ್ಸಕತೈತಿ. ಆದ್ರೆ ಇವಾಗ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ನೋಡ್ಕೊಂಬಂದೀವಿ, ಮನೆ ಚೆಂದ ಐತಿ, ಎಲ್ಲ ಓಕೆ. ಆದರೆ ಏನು ಮಾಡ್ಬೇಕು, ನಮಗೆ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಇವಾಗ ಬಿಟ್ರೆ ಬೇರೆ ಇವಾಗ ನೋಡ್ರಿ ಮನೆ ಹುಡ್ಕ್ಯಾಡಕತ್ತೆ ನಾವು ಒಂದು ವರ್ಷ ಆದ. ಒಂದು ವರ್ಷ ಆದ ನಾವು ಮನೆ ಹುಡ್ಕ್ಯಾಡಕ, ಒಂದು ವರ್ಷ ಆಗ್ಬಿಡ್ತಿ. ಒಂದು ವರ್ಷದಿಂದ ನಾವು ಹುಡ್ಕ್ಯಾಡಕತ್ತೀವಿ, ಒಟ್ಟು ಸಿಗಲ್ಲಾಗೈತಿ. ಏನು ಮಾಡ್ಬೇಕು ಗೊತ್ತಾಗಲ್ಲ ಐತಿ ನನಗಂತೂ. ಹುಡ್ಕೊಂಬಂದ್ರು ಕೂಡ ಸಿಕ್ಕಿದ್ರು ಕೂಡ ಈ ಟೈಮ್ನಾಗ ಚೇಂಜ್ ಮಾಡೋಕ್ಕಾಗಲ್ಲ, ಓಲ್ಡ್ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಬೇರೆಯವ್ರದ್ದು ನಮ್ಮ ಮೇಲೆ ಡಿಫೆಂಡ್ ಹಾಕೊಂಡ್ರಕ್ಕಾಗಲ್ಲ ಅವರಿಗೆ. ಬೇರೆಯವ್ರದ್ದೆಲ್ಲ ನೋಡ್ಬಿಡ್ತಾರೆ. ಇವಾಗ ನಾವು ಲೇಟ್ ಮಾಡಿದ್ರೆ ಆಗಲ್ಲ, ನಮ್ಮ ಬರೋ ತನಕ ಕಾಯ್ತಾರೆ. ನಾವು ಬೇರೆಯವ್ರಿಗೆ ಇದು ಮಾಡಿಬಿಡ್ತಾರೆ ನೋಡ್ರಿ. ಗುಲಾಬ್ ಜಾಮೂನ್ ರೆಸಿಪಿ ಹೇಳಿಲ್ಲ ನೀನು. ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ಸಿಂಪಲ್ ಅಲ್ಲ. ಸಿಂಪಲ್ ಗುಲಾಬ್ ರೆಸಿಪಿ ಇಷ್ಟ ನೋಡ್ರಿ. ಗುಲಾಬ್ ಹುರ್ಕನದ ತಿನ್ಕೊಳ್ಳೋದು, ಹುರ್ಕೊಳ್ಳೋದು ತಿನ್ಕೊಳ್ಳೋದು.
ಗಾಡಿದು ಚೈನ್ ಪಾಕೆಟ್ ಏನೋ ಲೂಸ್ ಐತೆ ಅಂತ ಮಾಡ್ಕೊಂಡು ಬಂದ್ರೆ ಸಾನಿ ಬೇಡ ಬಾ ಬೇಡ ಗಾಡ ಅಂದ್ಯಾ ಹೊಸ ಗಾಡಿ ಅದಕ್ಕೆ ರಿಪೇರಿಗೆ ಬಂದದ ಅಂತ ಹೇಳಕತ್ತೇನ ಲೂಸ್ ಐತಲ್ ಮತ್ತೆ ಚೈನ್ ಪ್ಯಾಕೆಟ್ ಮತ್ತೆ ಹೌದಾ ಸರಿ ಬಿಡು ಹೋಗ್ಬಿಡು ಬಿಡ್ಸಲ್ ಬಿಡು ಸೊ ನೋಡ್ರಿ ಹೊಸ ಗಾಡಿ ಯಾಕೆ ಗಾಡಿನ ಯಾಕೆ ಹೊಸ ಗಾಡಿನ ಯಾಕೆ ಹಂಗೆ ಮಾಡಕತ್ತೀನಿ ನಾನು ತುಳಿತ ಏನೋ ಮಾಡತ್ತೇವ್ರಿ ಹೊಡೆದ್ ನೋಡ ಅವನ್ನೆಲ್ಲ ಯಾಕೆ ಮಾಡುತ್ತೇನೆ ಏಯ್ ಸಾನು ಸಾನ್ವಿ ಸೊ ನೋಡ್ರಿ ಯಶನ್ ಬರ್ತಡೇ ಐತಿ ಇವತ್ತು ಯಶ್ ಬಾಸ್ ನಮ್ಮ ಬಾಸ್ದು ಪಟಾಕಿ ಗಿಟಾಕಿ ಹುಡ್ರಿ ಎಲ್ಲ ಜೋರು ಮಾಡಾಕತ್ತೇವ ನೋಡ್ರಿ ಆ ಕಡೆ ಕೇಕ್ ಕೂಡ ನೋಡ್ರಿ ನೋಡ್ರಿ ಕೇಕ್ ನೋಡ್ರಿ ನೋಡ್ರಿ ನಮ್ ಕೃಷ್ಣದ ಹತ್ರ ಬೈಕ್ ಎಲ್ಲಿ ನೋಡ್ರಿ ಕೇಕ್ ಕಟ್ ಮಾಡಕ್ ಫಸ್ಟ್ ಇರುತ್ತ ಸುನಾಮಿ ಸುಂಟ್ರ ಗಾಳಿ ಯಾವಾಗ್ಲೂ ಒಂದ್ಸತಿ ಬರುತ್ತೆ ನಾನ್ ಬರ್ತಡೆ ವರ್ಷಕ್ಕೆ ಒಂದ್ಸತಿ ಬರುತ್ತೆ ಹೇಳು ಸುನಾಮಿ ಸುಂಟ್ರ ಗಾಳಿ ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಲ ಬರುತ್ತೆ ಮುಂದಕ್ಕೆ ಬಾ ಶಂಕರ ಬಾಲೆ ಅಲ್ಲಿಕ್ರು ಬಾಯಿಗೆ ಒಂದು ಇವಾಗ ಈತ ಯಶ್ ವಿಡಿಯೋ ಮಾಡಕತ್ತೀನಿ ಹಿಂದಕ್ಕೆ ಹೋಗು ಎಲ್ಲರೂ ಬರ್ಬೇಕು ಸೊ ಏನಪ್ಪ ಅಂತಂದ್ರ ಭಾಳ ದಿನ ಆಯ್ತು ಕೇಳಕತ್ತಿ ಪ್ರಶ್ನೆ ನಾವು ಇಷ್ಟು ದಿನ ಹೇಳಕ್ ಆಗ್ಲಿಲ್ಲ ಬರೀ ಅವೇ ಕಮೆಂಟ್ ಬಾಕ್ಸ್ ತೆಗೆದ್ರೆ ಸಾಕು ಬರೀ ಅವೇ ಕಮೆಂಟ್ ಕಮೆಂಟ್ ಬರಗಿದ್ ದೊಡ್ಡ ಯಾಕ ಸಾಯಣ್ಣ ಮತ್ತೆ ಪ್ರೇಮಣ್ಣನ ಜೊತೆ ಮಾತಾಡಲ್ಲನು ಯಾಕ ಅವ್ರ ಜೊತೆ ಹೋಗ್ತಿಲ್ಲ ಅಂತ ಬರೀ ಇದನ್ನೇ ಕೇಳಕ್ ಕೂತ್ಬಿಟ್ಟಿದ್ರಿ ಅದಕ್ಕೆ ಇವತ್ತು ಹೇಳ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಾನು ಇಷ್ಟು ದಿನ ಯಾಕೆ ಕೇಳಿಲ್ಲಪ್ಪ ಅಂತಂದ್ರೆ ಸೊ ನೋಡ್ರಿ ನಾವು ನಮ್ಮ ಕೆಲ್ಸದಾಗ ನಾವಾಗ್ಬಿಟ್ಟಿದ್ವಿ ಅವ್ರ ಕೆಲ್ಸದಾಗ ಅವ್ರಿದ್ರು ಇವಾಗ ಹಂಗಾಗಿ ನಮಗೂ ಅವ್ರ ಹತ್ರ ಹೋಗೋಕ್ಕಾಗಲಿಲ್ಲ ಅವರು ನಮ್ಮ ಹತ್ರ ಬರೋಕ್ಕಾಗಲಿಲ್ಲ ಹೀಗಾಗಿ ನಿಮಗೂ ಹೇಳೋಕ್ಕಾಗಲಿಲ್ಲ ನಾನು ಏನಂತ ಹೇಳಿ ಈಗ ಅವ್ರ ಕೆಲಸದಾಗ ಇದ್ದಾರೆ ಅಂತಂದು ಹೇಳ್ಬೇಕು ಅನ್ಕೊಂತಿರ್ತೀನಿ ಏನಂತ ಹೇಳಂಬಿಡು ಅದ್ರ ಬಗ್ಗೆ ಒಂದು ಸಪ್ರೇಟ್ ಲಾಗ್ ಮಾಡೋದಾಯ್ತು ಅಂತಂದ್ಬಿಟ್ಟು ಅಂದ್ರೆ ನಮ್ಮ ಕೆಲ್ಸಗಳು ಸ್ವಲ್ಪ ಇದಾಗ್ಬಿಟ್ಟು ಅಲ್ಲ ಹಂಗಾಗಿ ನಮ್ಗೆ ಹೋಗಕ್ ಆಗಿರ್ಲಿಲ್ಲ. ಸೊ ನಾವು ಮೊನ್ನೆ ಹೋಗಿ ಇಬ್ರು ಬೆಲೆಗೆ ಹೋಗಿ ಬಂದೆವು ಆ ಮನೆಗೆ 2 ಮನೆಗೆ ಹೋಗಿ ಬಂದೆವು. ಅದನ್ನ ಲಾಗ್ ಮಾಡ್ಲಿಲ್ಲ ನಾವು ಹಂಗೆ ಸಂಜೆ ಟೈಮ್ಗೆ ಹೋಗಿವಲ್ಲ ಲಾಗ್ ಮಾಡಕ್ ಆಗಿರ್ಲಿಲ್ಲ ಮತ್ತೆ ಏನೋ ಅನ್ಕೋಬೇಡ್ರಿ. ಸೊ ನಮಗೂ ಅವ್ರಿಗೂ ಏನು ಯಾವ ಥರನೂ ಜಗಳ ಇಲ್ಲ ಏನೂ ಇಲ್ಲ. ತುಂಬಾ ಜನ ಹಂಗೆ ಅನ್ಕೊಂಡಿದ್ದೀರ ಏನು ಜಗಳ ಆಡಿದಿರ ಅಂತ ಕಮೆಂಟ್ ಹಾಕಿದಿರ ಎದಕ್ಕೆ ಅವ್ರನ್ನ ಎಲ್ಲದಕ್ಕೂ ಕರಿತಿಲ್ಲ ಅಂತ.
ಎದಕ್ಕಂತಂದ್ರೆ ಕೆಲ್ಸಗಳಿದ್ವಲ್ಲ, ಹಂಗಾಗಿ ನಮಗೂ ಹೋಗಕ್ಕಾಗಿರ್ಲಿಲ್ಲ, ಅವ್ರಿಗೂ ಬರಕ್ಕಾಗಿರ್ಲಿಲ್ಲ. ಇದನ್ ಬಿಟ್ಟು ನೀವೇನೇನೋ ಅನ್ಕೋಬೇಡ್ರಿ, ಏನು ಇಲ್ಲ, ಹಂಗೇನು ಆ ಥರ ಏನೂ ಇಲ್ಲ. ಸೊ ಏನಪ್ಪ ಅಂದರೆ ಅದೇ ಭಾಳ ಜನ ಅದನ್ನೇ ಕೇಳ್ತಾ ಇದ್ರೆ ನಾವು ಅದಕ್ಕೆ ಸ್ವಲ್ಪ ದಿನ ಆಯ್ತಲ್ಲ ಹಾಗೆ ಮಾಡಿಲ್ಲ ಅದ್ರ ಬಗ್ಗೆ ನಾವು. ಇವಾಗ ಅವ್ರ ಕೆಲಸದಾಗ ಅವ್ರು ಇರ್ತಾರೆ, ಇವಾಗ ನಮ್ಮ ಕೆಲಸ ನಾವು ಇರ್ತೀವಿ, ನಮಗೆ ಏನೇನೋ ಕೆಲಸ ಇರ್ತಾವ. ಹಂಗಾಗಿ ಅವರು ಊರಿಗೆಲ್ಲ ಹೋಗ್ಬಿಟ್ಟಿದ್ರು ಸೆಂಟ್ರಲ್ಲಿ, ಮತ್ತು ಅಲ್ಲಿ ಹೋಗ್ತಾ ಇರ್ತಾರೆ. ಇವಾಗ ಮತ್ತು ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದ ನಾವು ಸುಮ್ಮನೆ ಆಗಿದ್ದೀವಿ, ಮತ್ತು ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ. ಇವಾಗ ನಾನು ಬೇರೆ ಈಗಿನ ಕೆಲಸದಲ್ಲಿ ಮತ್ತೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ನಾನು ಮನೆಗೆ ಇರ್ತೀನಲ್ಲ, ಸೊ ಹೋಗಿ ಬರ್ತಿದ್ವಿ ಡೈಲಿ. ಇವಾಗ ಏನಂತಂದ್ರೆ ನಾನು ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದ ನನಗೆ ಹೋಗಕ್ಕೆ ಆಗಿರ್ಲಿಲ್ಲ. ಹಂಗಾಗಿ ಅವ್ರ ಜೊತೆ ಹೋಗಿ ನಾವು ಲಾಗ್ ಮಾಡಕ್ ಆಗಿರ್ಲಿಲ್ಲ. ಇನ್ಮೇಲಿಂದ ಹಂಗೇನಿಲ್ಲ, ಓದ್ತೀವಿ, ಮಾಡ್ತೀವಿ, ನಾರ್ಮಲ್ ಆಗಿ ಇರ್ತೀವಿ ಅಷ್ಟೇ. ನಿಮ್ಗ ನಾವು ಮಾಡ್ಲಾರ ಬಟ್ಟಿಗೆ ಏನಂದ್ರೆ ನಾವು, ಯಾಕಂದ್ರೆ ಇವಾಗ 24 ಗಂಟೆ ಇವಾಗ ನಮ್ದು ದಿನಚರ್ಯ ಬೇರೆ ಇರುತ್ತೆ, ಅವ್ರದ್ದೊಂದು ದಿನಚರ್ಯ ಬೇರೆ ಇರುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ದಿನ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೂ ಏನೇನೋ ಪರ್ಸ್ನಲ್ ವಿಡಿಯೋ ಇರ್ತಾವ, ನಾವು ಏನೇನೋ ಬೇರೆ ಕಡೆ ಹೋಗ್ತಾ ಇರ್ತೀವಿ, ಅವೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಅಂದಕ್ಕೆ ನಾವು ಇಷ್ಟು ದಿನ ಅವ್ರ ಜೊತೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬೇರೆ ಅವು ಇವು ಆಗ್ಬಿಟ್ವಾ, ಕೃಷ್ಣಂದು ಇವಾಗ ಬೇರೆ ಕೆಲಸ ನೋಡೋದು, ಗಾಡಿ ತಗೋದು, ಬರೀ ನಮ್ಮ ಸಾರಿ ಆಧಾರ್ ಕಾರ್ಡ್ ಮಾಡಿಸೋ ಇಂಥವೆಲ್ಲ ಆಗ್ಬಿಟ್ಟು, ಅದ್ರ ಸಂಬಂಧ ನಾವು ಬ್ಯುಸಿ ಆಗ್ಬಿಟ್ವಿ. ಸೊ ಹಂಗಾಗಿ ಹೋಗಕ್ಕಾಗಿರ್ಲಿಲ್ಲ. ಇನ್ಮೇಲಿಂದ ನಾವು ಹೋಗ್ತೀವಿ ಅವ್ರ ಮನೆಗೆ. ಮೊನ್ನೆ ಹೋದ್ವಿ, ಲಾಗ್ ಮಾಡಕ್ ಆಗಿರ್ಲಿಲ್ಲ ಅಷ್ಟೇ. ನಾವು ಅವಾಗ ಹೋಗ್ತೀವಿ, ಅವನ್ನೆಲ್ಲ ಲಾಗ್ ಮಾಡಂಗ ಅನ್ಸಲ್ಲ ನಮಗೂ. ಮಾಡೋಣ ಇನ್ಮೇಲೆ. ನೀವು ಇಷ್ಟೊಂದು ನನಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ. ನೀವು ಹೋದ್ರೆ ಲಾಗ್ ಮಾಡಿ ಅಂತಂದು ಕಮೆಂಟ್ ಹಾಕಿರಿ, ಯಾಕೆ ನೀವು ಹೋದ್ರೂ ವಿಡಿಯೋ ಮಾಡಲ್ಲ ಅಂತ ಕಮೆಂಟ್ ಹಾಕಿರಿ. ನಾವು ಹೋಗ್ತೀವಿ, ಅವಾಗೆಲ್ಲ ಫಸ್ಟೆಲ್ಲ ಹೋಗ್ತಿದ್ವಿ, ಇವಾಗ ಸ್ವಲ್ಪ ಗ್ಯಾಪ್ ಆಗ್ಬಿಡುತ್ತು, ಭಾಳ ತುಂಬ ಗ್ಯಾಪ್ ಆಗ್ಬಿಡುತ್ತು. ಅದಕ್ಕೆ ನಿಮ್ಗೆ ಒಂಥರ ಅನ್ಸ್ಬಿಟ್ಟೈತಿ ಇವ್ರ ಹತ್ರ ರಿಪ್ಲೈ. ನಾವು ನಿಜವಾಗ್ಲೂ ಈಗ ಕೇಳೋ ಪ್ರಶ್ನೆ ಎಲ್ಲ ಉತ್ತರ ಕೊಟ್ಟಿದೀವಿ, ಇಲ್ಲ ಅಂತಲ್ಲ. ನಾನು ಅದ್ರ ಬಗ್ಗೆ ಯಾಕೆ ಹೇಳ್ತಿದ್ದಿಲ್ಲ, ನಾವೇ ಅಲ್ಲಿ ಹೋಲಿವಿ, ಅದ್ರ ಬಗ್ಗೆ ಏನು ಮಾತಾಡ ಅಂದ್ಬಿಡು. ಮತ್ತೆ ಅಲ್ಲಿ ಹೋದಾಗ ಯಾವನ ಅವ್ರು ಡೈರೆಕ್ಟ್ರಾಗಿ ವಿಡಿಯೋದಾಗ ತೋರಿಸ್ಬಿಟ್ರಾಯ್ತು ಅಂತ ಅನ್ಕೊಂಡು ನಾವು ಬರೋಕ್ಕಾಗಲಿಲ್ಲ, ಹೋಗೋಕ್ಕೂ ಆಗಲಿಲ್ಲ, ನಿಮಗೂ ತೋರ್ಸೋಕ್ಕೂ ಆಗಲಿಲ್ಲ. ಇಷ್ಟೇ ಆಗ್ಬಿಟ್ಟೈತೆ. ನಾನು ಅದ್ರ ಬಗ್ಗೆ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರನೇ ತೋರಿಸ್ರಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಇಷ್ಟು ದಿನ ಹಂಗೆ ಹೋಲ್ಡ್ ಮಾಡಿಬಿಟ್ಟೆ. ಸೊ ನಮಗೂ ಅಲ್ಲಿ ಹೋಗೋಕ್ಕಾಗಲಿಲ್ಲ, ನಿಮಗೂ ನೀವೇನೇನೋ ಅನ್ಕೊಂಡ್ಬಿಟ್ಟಿದ್ರ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಮಮತಂದು ನಿನ್ನ ಪ್ರೆಗ್ನೆಂಟ್ ಇದು ಅದನ್ನು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಲಾಗ್ ಅಂತಂದು ರಿಪ್ಲೈ ಮಾಡ್ತೀನಿ ಕಮೆಂಟಿಗೆ. ಇಲ್ಲಾಂದರೆ ಅದು ರಿಪ್ಲೈ ಮಾಡಿಲ್ಲ, ಹಂಗೆ ಲೈಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ಅದನ್ನು ಹೇಳ್ತೀನಿ ನೀವು ಕೇಳಿದ್ದೆಲ್ಲ. ಸೊ ಇಷ್ಟೇ, ನಮಗೂ ಅವ್ರಿಗೆ ಏನು ಆ ಥರ ಏನು ಜಗಳ ಇಲ್ಲ. ನೀವೇನು ಆ ಥರ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ನಾವೆಲ್ಲ ಚೆನ್ನಾಗಿದ್ದೀವಿ ಅಷ್ಟೇ. ನಿಮಗೂ ಒಂದ್ಸಲ ಅದನ್ನ ಬಗ್ಗೆ ನಾವು ಲಾಗಲ್ಲೆಲ್ಲ ಕಾಣಿಸಿಲ್ಲ, ವಿಡಿಯೋಸ್ದಲ್ಲೆಲ್ಲ ಕಾಣಿಸಿಲ್ಲ, ಹಂಗಾಗಿ ನೀವು ಹಂಗೆ ಅನ್ಕೋತೀರಾ, ಹಂಗೇನು ಅನ್ಕೋಕ್ ಹೋಗ್ಬೇಡ್ರಿ. ಏನ್ ಮ್ಯಾಗಿಂದ ಮೊದ್ಲೇನಿದ್ವು ಹಂಗೆ ಇರ್ತೀವಿ. ಭಾಳ ಜನ ಅದನ್ನೇ ಕಮೆಂಟ್ ಹಾಕ್ಬಿಟ್ರಿ, ರಿಪ್ಲೈನೇ ಮಾಡಲ್ಲ. ಅದ್ರ ಬಗ್ಗೆ ಹೇಳಬಿಡ್ರಿ, ನೀವು ಯಾಕೆ ಹೇಳಬಿಡ್ರಿ ಹಂಗಿಂಗ ಅಂತ ಕೇಳಾಕತ್ತೀರಿ. ಅದಕ್ಕೆ ಅದ್ರ ಬಗ್ಗೆ ಇಷ್ಟೇ ನೋಡ್ರಿ. ಅಲ್ಲಿಗೆ ಹೋಗ್ಲಾರ್ಸಲಾಗ ನಾನು ಅದ್ರ ಬಗ್ಗೆ ಏನು ಹೇಳಿಲ್ಲ. ಇಷ್ಟು ದಿನ ನಮಗೂ ಅವ್ರಿಗೂ ಭಾಳ ಗ್ಯಾಪ್ ಆಗ್ಬಿಡ್ತು. ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸಿದಾಗ ನಿಮ್ಗೆ ಹೇಳೋಣ ಅಂತ ಎಷ್ಟು ದಿನ ಅನ್ಕೊಂಡಿದ್ದೆ. ಸುಮ್ಮನೆ ಯಾಕೆ ಭಾಳ ಜನ ಕಮೆಂಟ್ ಹಾಕಕೈತಾರ ಬಿಡು ಅಂತ ನಾವು ಅದ್ರ ಬಗ್ಗೆ ಹೇಳಕತ್ತೀವಿ. ಸೊ ನಮಗೂ ಅವ್ರಿಗೆ ಏನೂ ಇಲ್ಲ, ಕ್ಲಾರಿಟಿ ಸಿಗ್ತಾ ಅನ್ಕೊಂತೀವಿ. ನೆಕ್ಸ್ಟ್ ಟೈಮ್ ಅದು ಇದು ಏನು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಬೇರೆಯವರೆಲ್ಲ ಹಾಕ್ರಿ. ಅದೇ ನೀವು ಜಗಳ ಆಡಿದ್ರ ಏನು ಪ್ರೇಮ ಅದು ಇದು ಅಂತ ಏನು ಕಮೆಂಟ್ ಹಾಕಕ್ಕೆ ಹೋಗ್ಬಿಡ್ರಿ. ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಷ್ಟು ಬಿಟ್ರೆ ಮತ್ತೆ ಅದ್ರನ್ನೇ ಜಾಸ್ತಿ ಕಮೆಂಟ್ ಆಗ್ತಾ ಇದ್ರೆ ಅದ್ರ ಬಗ್ಗೆ ಇವಾಗೇನು ನಿಮಗೊಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಅದನ್ನು ಕೊಟ್ಟಿದ್ದೀವಿ. ಆ ಥರ ನಮಗೇನು ಜಗಳ ಇಲ್ಲ, ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಸ್ವಲ್ಪ ಏನಪ್ಪ ಅಂದ್ರೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ವಿ, ಹಂಗಾಗಿ ಸ್ವಲ್ಪ ಸಿಗೋಕ್ಕಾಗಲಿಲ್ಲ. ಸೊ ಇನ್ನು ಮುಂದೆ ಸಿಗೋಕ್ಕೆ ಟ್ರೈ ಮಾಡ್ತೀನಿ, ಅವ್ರನ್ನು ಸಿಗ್ತಾರೆ, ನಾನು ಹೋಗ್ತಾ ಇರ್ತೀನಿ. ಇಷ್ಟೇ, ಮತ್ತೇನು ಅವ್ರ ಬಗ್ಗೆ ತುಂಬ ಮಾಡಿದ್ದಾನೆ. ಪ್ರೇಮ ಏನಿಲ್ಲ ಅಂತಂದಿಲ್ಲ, ನನಗೂ ತುಂಬ ಹೇಳ್ಕೊಟ್ಟಿದ್ದಾನೆ. ನನಗೆ ಲಾಗ್ಸ್ ಮಾಡೋದೇ ಬರ್ತಿದ್ದಿಲ್ಲ ನನಗೆ. ಅವನೇ ಹೇಳ್ಕೊಟ್ಟಿದ್ದೆ, ಇದ್ರಂಗೆ ಮಾಡೋಣ, ಹಂಗಿಲ್ಲ ಹಿಂಗಿಲ್ಲ, ಅದನ್ನು ಮಾಡು ಇದನ್ನು ಮಾಡು ಅಂತಂದು. ನಾನು ಇನ್ಸ್ಟಾಗ್ರಾಮ್ನಾಗ ಕೂಡ ಈ ಥರ ಮಾಡು, ಯಾವ್ದಾನ ಬಂತಂದ್ರೆ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ಕೊಟ್ಟೇನೆ. ಅವ್ನು ತುಂಬ ಮಾಡಿಕೊಟ್ಟ ನನಗೆ. ಏನಪ್ಪ ಅಂತಂದ್ರೆ ಒಳ್ಳೆ ನನಗೆ ಹೆಂಗೆ ಹೇಳ್ಬೇಕು, ಅಳಿಯ ಅಂತ ಹೇಳ್ಬೇಕಾ ಏನು ತಮ್ಮ ಅಂತ ಹೇಳ್ಬೇಕಾ ನನಗಂತ ಗೊತ್ತಾಗುತ್ತೆ. ಎಲ್ಲ ಮಾಡಿಕೊಟ್ಟವನೆ, ಹೆಂಗಿರ್ಬೇಕು ಸೋಷಿಯಲ್ ಮೀಡಿಯಾದಾಗ ಅಂತ ಹೇಳ್ಕೊಟ್ಟವನೆ, ಎಲ್ಲ ಸಪೋರ್ಟ್ ಮಾಡವನೆ.
ಇವ ನಾನು ಏನೇ ಮಾಡಿದ್ರು ಯೂಟ್ಯೂಬ್ನಾಗ ಆಗಲು ಅವನು ಭಾಳ ಸಪೋರ್ಟ್ ಮಾಡ್ಯಾನ. ಈ ಪ್ರತಿಯೊಂದು ನನಗೇನು ಗೊತ್ತಾಗ್ತಿದ್ದಿಲ್ಲ, ಹೆಂಗೆ ಯಾವ ಥರ ಮಾಡಬೇಕು ಹೆಂಗಿಲ್ಲ ಅಂತಂದು ಎಲ್ಲ ಹಿಂಗಿಲ್ಲ ಇದು ಇಲ್ಲ ಅಂತೆಲ್ಲ ಹೇಳ್ಕೊಟ್ಟವ್ರೆ. ದೀಪ ಆಗಲು, ಪ್ರೇಮ್ ಆಗಲು, ಮತ್ತು ಅವ್ರ ಅಣ್ಣ ಸಾಯಿ ಆಗಲು, ಮತ್ತು ಸುನೀತಾ ಆಗಲು, ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ ತುಂಬ ಮಾಡಿದ. ಪ್ರೇಮು, ದೀಪ ಆಗಲು ತುಂಬ ಸಪೋರ್ಟ್ ಮಾಡೋರು. ನಾನು ಏನೇ ಇದು ಮಾಡಿದ್ರು ಹಿಂಗೆ ಮಾಡ್ರಿ ಹಿಂಗಿಲ್ಲ ಅಂತ ಹೇಳ್ಕೊಟ್ಟವ್ರೆ. ತುಂಬ ಸಪೋರ್ಟ್ ಮಾಡೋರು. ಏನಂದ್ರೆ ಅವರಿಂದನೇ ನಾವು ಕಲ್ತಿದ್ದು ಭಾಳ. ಸೊ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಕ್ಲಾರಿಟಿ ಕೊಟ್ಟಿದ್ದೀವಿ. ಆ ಥರ ನಮಗೇನೂ ಇಲ್ಲ. ಸೊ ಇಷ್ಟು ಹೇಳ್ತಾ ನಮಗೂ ಅವ್ರಿಗೆ ಏನಿಲ್ಲ ಅಂತ ಹೇಳಕತ್ತೀವಿ. ಇಲ್ಲಾಗಿನ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕೈತೆ ಅನ್ಕತ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಇಷ್ಟು ಹೇಳ್ಬೇಕಾಗಿತ್ತು, ನಿಮಗೆ ಹೇಳಿವಿ. ಮತ್ತೇನಾದರೂ ನಿಮಗೆ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಕೇಳ್ರಿ, ನಾವು ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀವಿ. ನೀವು ಬೇಜಾರೇನು ಆಗಕ್ಕೆ ಹೋಗ್ಬೇಡ್ರಿ, ರಿಪ್ಲೈ ಮಾಡಲ್ಲ ಇವ್ರು ಅಂತೇಳಿ. ರಿಪ್ಲೈ ಮಾಡ್ತೀವಿ, ನಾವು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀವಿ. ಕೆಲವೆಲ್ಲ ಬ್ಯಾಡ್ ಕಮೆಂಟ್ ಎಲ್ಲ ಬರ್ತಿರ್ತಾವ, ಅದಕ್ಕೆಲ್ಲ ನಾನು ರಿಪ್ಲೈ ಮಾಡಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಲ್ಲ. ಬ್ಯಾಡ್ ಕಮೆಂಟ್ ಅಂದ್ರೆ ನಮ್ಮ ಬಗ್ಗೆ ಮಾತಾಡ್ತಿರ್ತಾರ, ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟು ಕೆಲವು ಯಾರೋ ಒಬ್ರು ಹಾಕ್ತಿರ್ತಾರ, ಅವನ್ನೆಲ್ಲ ಹಂಗೆ ಎಲ್ಲ ಹಾಕೋದು. ಇನ್ನೇನು ಅವ್ರ ಬಗ್ಗೆ ಎಲ್ಲ ತಲೆಗೆ ಕೆಡ್ಸ್ಕೊಂಡು ಕುಂದ್ರಾಕ ಆಗಲ್ಲ. ನಮಗೆ ಕೆಲಸಗಳು ಭಾಳ ಇರ್ತಾವ, ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಕಡೆ ಏನೇ ಇದ್ರು ಒಳ್ಳೇದು. ಸೊ ನಿಮ್ಗೊಂದು ಇಷ್ಟ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗಮ್ರೆ ನೆಕ್ಸ್ಟ್ ಲಾಗಲ್ಲಿ. ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್. ಕಮೆಂಟ್ ಮಾಡ್ರಿ. ಸಿಗಮ್ರಿ ನೆಕ್ಸ್ಟ್ ಲಾಗಿನಾಗ. ದೇವಸ್ಥಾನಕ್ಕೆ ಹೋಗ್ಬೇಕು.